ಎಲ್ಲರಿಗೂ ನಮಸ್ಕಾರ. ಇಂದು ಬಳ್ಳಾರಿ ಜಿಲ್ಲೆಯ ಒಂದು ಇತಿಹಾಸವನ್ನು ಕುರಿತು ಅಧ್ಯಯನ ಮಾಡೋಣ. ಇಲ್ಲಿ ಬಳ್ಳಾರಿ ಜಿಲ್ಲೆಯು 1956ಕ್ಕಿಂತ ಮುಂಚೆ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ನಂತರ ಜಿಂದಾಲ್ ಕಂಪನಿಯ ಸಹಭಾಗಿತ್ವದಲ್ಲಿ ಬಳ್ಳಾರಿಯು 1932ರಲ್ಲಿ ಪ್ರಥಮ ಬಾರಿಗೆ ವಿಮಾನ ಸಂಪರ್ಕ ಪಡೆದ 1932ರಲ್ಲಿ ಪ್ರಪ್ರಥಮ ಬಾರಿಗೆ ವಿಮಾನ ಸಂಪರ್ಕವನ್ನು ಪಡೆದ ಸ್ಥಳವಾಗಿದೆ. ಇಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲಾದಂತಹ ಅಶೋಕನ ಶಾಸನಗಳು ಸಹಿತ ಕಂಡು ಬಂದಿವೆ. ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು 12 ಕಡೆ ಅಶೋಕನ ಶಾಸನಗಳು ಕಂಡು ಬಂದಿವೆ. ಬಳ್ಳಾರಿಯಲ್ಲಿನ ಶಾಸನಗಳೆಂದರೆ ಉದಯಗೋಳ, ನಿಟ್ಟೂರು ಶಾಸನಗಳು ಸಹಿತ ಕಂಡು ಬಂದಿವೆ. ಈ ಒಂದು ಬಳ್ಳಾರಿ ಜಿಲ್ಲೆಯ ಒಂದು ಚರಿತ್ರೆಯನ್ನು ನಾವು ನೋಡುವುದಾದರೆ, ಬಳ್ಳಾರಿ ಜಿಲ್ಲೆಯ ಒಂದು ಚರಿತ್ರೆ, ಚಾರಿತ್ರಿಕವಾಗಿ ಬಳ್ಳಾರಿ ಜಿಲ್ಲೆಗೆ ಪ್ರಾಮುಖ್ಯತೆ ಬಂದದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಇಲ್ಲಿ ಚಾರಿತ್ರಿಕವಾದಂತಹ ಒಂದು ಹಿನ್ನೆಲೆ ಅಥವಾ ಪ್ರಾಮುಖ್ಯತೆ ಬಂದದ್ದು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಇದಕ್ಕೆ ಮೊದಲು ಈ ಪ್ರದೇಶ ಶಾತವಾಹನ, ಕಲ್ಯಾಣಿ ಚಾಲುಕ್ಯರು, ಕದಂಬರು, ಶವಣೂರರು ಮತ್ತು ಹೊಯ್ಸಳರ ಒಂದು ನಿಯಂತ್ರಣದಲ್ಲಿ ಈ ಒಂದು ಜಿಲ್ಲೆ ಇತ್ತು. ನಂತರ ವಿಜಯನಗರ ಸಾಮ್ರಾಜ್ಯ ಬಳ್ಳಾರಿ ಜಿಲ್ಲೆಯಲ್ಲೇ ರಾಜಧಾನಿ ಹೊಂದಿದ್ದರಿಂದ ಆ ಸಮಯದಲ್ಲಿ ಈ ಜಿಲ್ಲೆ ಪ್ರಾಮುಖ್ಯತೆಗೆ ಬಂದಿತ್ತು. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಬ್ರಿಟಿಷರ ಒಂದು ಆಡಳಿತದ ಕಾಲದಲ್ಲಿ ಮದ್ರಾಸ್ನ ಪ್ರಾಂತ್ಯಕ್ಕೆ ಸೇರಿದ ಬಳ್ಳಾರಿ ಜಿಲ್ಲೆ ಇಲ್ಲಿ 1953ರಲ್ಲಿ ಮೈಸೂರು ರಾಜ್ಯಕ್ಕೆ ವರ್ಗಾಯಿಸಲ್ಪಟ್ಟಿತ್ತು. 1953ರಲ್ಲಿ ಇದನ್ನ ಮೈಸೂರು ರಾಜ್ಯಕ್ಕೆ ವರ್ಗಾಯಿಸಲ್ಪಟ್ಟಿತ್ತು. ಈ ಬಳ್ಳಾರಿ ಜಿಲ್ಲೆಯ ಒಂದು ಭೌಗೋಳಿಕತೆ ನೋಡುವುದಾದರೆ, ಇಲ್ಲಿ ಕರ್ನಾಟಕದ ಪೂರ್ವದ ಗಡಿಯಲ್ಲಿರುವ ಬಳ್ಳಾರಿ ಜಿಲ್ಲೆ ಉತ್ತರಕ್ಕೆ ರಾಯಚೂರು, ಕೊಪ್ಪಳ, ಪಶ್ಚಿಮಕ್ಕೆ ಹಾವೇರಿ ಮತ್ತು ಗದಗ್, ದಕ್ಷಿಣಕ್ಕೆ ದಾವಣಗೆರೆ ಮತ್ತು ಚಿತ್ರದುರ್ಗ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಅನಂತಪುರ ಹಾಗೂ ಕರ್ನೂಲ್ ಜಿಲ್ಲೆಗಳಿವೆ. ಇಲ್ಲಿ ಈ ಜಿಲ್ಲೆಯ ಒಂದು ಒಟ್ಟು ಬಳ್ಳಾರಿ ಜಿಲ್ಲೆಯ ಒಂದು ವಿಸ್ತೀರ್ಣವನ್ನು ನಾವು ನೋಡುವುದಾದರೆ, ಇಲ್ಲಿ 8,447 ಕಿಲೋಮೀಟರ್. ಎಷ್ಟೆಂದರೆ 8,447 ಕಿಲೋಮೀಟರ್ ಈ ಒಂದು ಬಳ್ಳಾರಿ ಜಿಲ್ಲೆ ತನ್ನ ವಿಸ್ತೀರ್ಣವನ್ನು ಹಬ್ಬಿಕೊಂಡಿದೆ. ಈ ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ ಮತ್ತು ಸೀಸದ ಗಣಿಗಳು ಸಾಕಷ್ಟಿವೆ. ಈ ಬಳ್ಳಾರಿಯು ಗಣಿನಾಡು ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿನ ಈ ಬಳ್ಳಾರಿ ಜಿಲ್ಲೆಯ ಒಂದು ಆಕರ್ಷಣೀಯವಾದಂತಹ ಸ್ಥಳಗಳು ನೋಡುವುದಾದರೆ, ಇಲ್ಲಿ ಬಳ್ಳಾರಿಯಲ್ಲಿ ನೋಡುವುದಾದರೆ ಮೊದಲನೇದಾಗಿ ಬಳ್ಳಾರಿ ಕೋಟೆ, ಬಳ್ಳಾರಿಯ ಕನಕದುರ್ಗಮ್ಮನ ಗುಡಿ ಮತ್ತು ಮಹಾದೇವತಾತನವರ ಒಂದು ಮಠ ಇಲ್ಲಿನ ಪ್ರಮುಖ ಸ್ಥಳಗಳು. ಮತ್ತು ಇಲ್ಲಿ ಸಂಡೂರಿನಲ್ಲಿನ ಪ್ರಮುಖ ಸ್ಥಳಗಳು ನೋಡುವುದಾದರೆ ಕುಮಾರಸ್ವಾಮಿ ದೇವಸ್ಥಾನ, ನಾರಿಹಳ್ಳ ಗಣಿಗಾರಿಕೆ ಮತ್ತು ಕುರುಗೋಡದಲ್ಲಿ ನೋಡುವುದಾದರೆ ಕುರುಗೋಡಿನಲ್ಲಿ ದೊಡ್ಡ ಬಸವೇಶ್ವರ ದೇವಸ್ಥಾನ ಮತ್ತು ಇಲ್ಲಿನ ಪ್ರಮುಖ ತಾಲೂಕುಗಳು ನೋಡುವುದಾದರೆ ಬಳ್ಳಾರಿ, ಕಂಪ್ಲಿ, ಸಂಡೂರು, ಸಿರುಗುಪ್ಪ ಮತ್ತು ಕುದುರುಗೋಡು ಇಲ್ಲಿನ ಪ್ರಮುಖವಾದಂತಹ ಒಂದು ತಾಲೂಕುಗಳಾಗಿವೆ. ಈ ಬಳ್ಳಾರಿ ಜಿಲ್ಲೆಯ ಒಂದು ಕೃಷಿ ವ್ಯವಸ್ಥೆ ನೋಡುವುದಾದರೆ ಕೃಷಿ ಬಳ್ಳಾರಿ ಜಿಲ್ಲೆಯ ಒಂದು ಮುಖ್ಯ ವೃತ್ತಿಯಾಗಿದೆ. ಇವರ ಒಂದು ಪ್ರಮುಖ ವೃತ್ತಿ ಯಾವುದಂದರೆ ಕೃಷಿ ಆಧಾರಿತವಾಗಿತ್ತು. ಕೃಷಿಗೆ ಇಲ್ಲಿ ನೀರಿನ ಸರಬರಾಜು
ಎಲ್ಲಿಂದ ಮಾಡಲಾಗಿದೆ ಎಂದರೆ ಕೃಷಿಗೆ ಒಂದು ನೀರಿನ ಸರಬರಾಜು ಎಲ್ಲಿಂದ ಮಾಡಲಾಗಿದೆ ಎಂದರೆ ತುಂಗಭದ್ರಾ ನದಿ, ತುಂಗಭದ್ರಾ ನದಿ ಮತ್ತು ಹೊಸಪೇಟೆಯಲ್ಲಿನ ತುಂಗಭದ್ರಾ ಅಣೆಕಟ್ಟಿನಿಂದ, ಹೊಸಪೇಟೆಯಲ್ಲಿನ ತುಂಗಭದ್ರಾ ಅಣೆಕಟ್ಟಿನಿಂದ ಇಲ್ಲಿ ನೀರಿನ ಒಂದು ಸರಬರಾಜು ಆಗುತ್ತದೆ ಇಲ್ಲಿ ಕೃಷಿಗೆ. ಇಲ್ಲಿನ ಮುಖ್ಯ ಬೆಳೆಗಳು ಪ್ರಮುಖವಾಗಿ ಈ ಜಿಲ್ಲೆಯಲ್ಲಿ ಬೆಳೆಯುವಂತಹ ಬೆಳೆಗಳೆಂದರೆ ಹತ್ತಿ, ಜೋಳ, ನೆಲಗಡಲೆ, ಭತ್ತ, ಸೂರ್ಯಕಾಂತಿ. ಯಾವ್ಯಾವಂದರೆ ಹತ್ತಿ, ನೆಲಗಡಲೆ, ಜೋಳ, ಭತ್ತ, ಸೂರ್ಯಕಾಂತಿ ಇಲ್ಲಿನ ಒಂದು ಈ ಜಿಲ್ಲೆಯಲ್ಲಿ ಬೆಳೆಯುವಂತಹ ಒಂದು ಪ್ರಮುಖ ಬೆಳೆಗಳಾಗಿವೆ. ಧನ್ಯವಾದಗಳು.